ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವ ಆಜಾದ್ ಚೌಕದಲ್ಲಿ ಇದ್ದ ಪುರಾತನ ಹಳೆ ಕಾಲದ ರಥವನ್ನ ಬೇರೆಡೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಶಿಫ್ಟ್ ಮಾಡಲಾಗಿದೆ. ಜನರು ಏಳುವ ಮೊದಲೇ ಮುಂಜಾನೆಯೇ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ರಥವನ್ನ ಶಿಫ್ಟ್ ಮಾಡಲಾಗಿದೆ. ಆಜಾದ್ ಚೌಕದ ರಥ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಶಿಫ್ಟ್. ಸುಮಾರು ದಿನಗಳಿಂದ ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ಇದ್ದ ಪುರಾತನ ಕಾಲದ ರಥವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪವಿಭಾಗದ ಅಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಸುದರ್ಶನ್ ಯಾದವ್, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಚಿಂತಾಮಣಿಯ ಬೆಸ್ಕಾಂ ಅಧಿಕಾರಿ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಇಂದು ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ನಗರದ ಆಜಾದ್ ಚೌಕದ ಹರಿಹರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದ ಪುರಾತನ ಕಾಲದ ರಥ ಪುನರ್ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿ ಇರುವ ಅದೇ ಜಾಗದಲ್ಲಿ ಸ್ಥಳಾಂತರ ಮಾಡಲಾಯಿತು. ಸುಮಾರು ದಿನಗಳಿಂದ ರಥವನ್ನ ಬೇರೆ ಸ್ಥಳಾಂತರ ಮಾಡಬೇಕೆಂದು ಸೌಂಡ್ ಇಲ್ಲದೆ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು. ಬೆಳಿಗ್ಗೆ ಜನರು ನಿದ್ದೆ ಎದ್ದೇಳುವ ಮುಂಚೆಯೇ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ರಥವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು. ಇತ್ತೀಚೆಗೆ ರಥ ಸ್ಥಳಾಂತರ ಮಾಡುವ ವಿಚಾರವಾಗಿ ಹಲವು ಬಾರಿ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಸಭೆಯನ್ನ ನಡೆಸಿದರು. ಆದರೆ ಕೊನೆಗೂ ತಾಲೂಕು ಯಂತ್ರಾಂಗ ರಥವನ್ನ ಬೇರೆ ಕಡೆ ಶಿಫ್ಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ವರದಿ ಗಿರೀಶ್, ನಂದಿ ಟಿವಿ, ಚಿಂತಾಮಣಿ. ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರಾದಂತಹ ಜಿಎನ್ ಚಲಪತಿ ಅವರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ದುಃಖಕರದ ಸಂಗತಿ ಎಂದು ವಾರ್ಡ್ ನಂಬರ್ 17ರ ನಗರಸಭೆ ಸದಸ್ಯರಾದಂತಹ ಮೊಹಮ್ಮದ್ ಶಫೀಕ್ ಅವರು ತಿಳಿಸಿದ್ದಾರೆ. ನಗರಸಭೆ ಕಮಿಷನರ್ಗೆ ಸಿಎಂ ಕಡೆಯಿಂದ ಪ್ರಶಸ್ತಿ ಸಿಗಬೇಕಾಗಿತ್ತು. ಕೌನ್ಸಿಲರ್ ಶಫೀಕ್, ನಗರಸಭೆ ಕಮಿಷನರ್ ಒಬ್ಬ ಸಾಮಾನ್ಯ ಮನುಷ್ಯರಲ್ಲ, ಒಬ್ಬ ಸ್ಟ್ರಾಂಗ್ ಕಮಿಷನರ್. ಯಾಕಂದ್ರೆ ಅವರು 2 ಜಿಲ್ಲೆಗಳ ಶಾಸಕರುಗಳಿಗೆ, ಮಂತ್ರಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ದೂರವಾಣಿ ಸಂಪರ್ಕದಲ್ಲಿ ಇರುತ್ತಾರೆ. ಅವರಿಗೆ ಜಿಲ್ಲಾಧಿಕಾರಿಗಳು ನೀಡಿರುವ ಪ್ರಶಸ್ತಿ ಎಲ್ಲೋ ಒಂದು ಕಡೆ ನನಗೆ ನೋವು. ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಶಸ್ತಿ ಕೊಡಬೇಕಾಗಿತ್ತು ಎಂದು ನಗರಸಭೆ ಕಮಿಷನರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಸುಮಾರು ವರ್ಷಗಳಿಂದ ನಗರಸಭೆಗೆ ಬಂದ ಕಮಿಷನರ್ಗಳು ನಗರದ ಸಮಸ್ಯೆಗಳು ಬಗೆಹರಿಸಿಲ್ಲ. ಇವರು ಒಬ್ಬರೇ ಮಾತ್ರ ನಗರದ ಸಮಸ್ಯೆಗಳು ಬಗೆಹರಿಸಿ ಕೋಟ್ಯಾಂತರ ರು ಅನುದಾನ ಇವರೇ ತಂದಂತೆ ಮಾತನಾಡುತ್ತಾರೆ ಎಂದು ತಮಾಷೆ ಮಾಡಿದ್ದಾರೆ. ಕೇಳಿದ್ರು, ಪ್ರಶಸ್ತಿ ನಮ್ಮ ಪೌರಾಯುಕ್ತರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ಪೌರಾಯುಕ್ತರು ನಮ್ಮ ಆತ್ಮೀಯ ಸ್ನೇಹಿತರು. ಪ್ರಶಸ್ತಿ ಅವ್ರು ಕೊಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಸಂತೋಷ ಆದರೆ ಇನ್ನೊಂದು ಕಡೆ ಭಾಳ ದುಃಖ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕಮಿಷನರ್ ಸಾಹೇಬರು ಇಂಥ ವ್ಯಕ್ತಿ ಅಲ್ಲ. ಅವರು ಈಸ್ ನಾಟ್ ಆನ್ ಆರ್ಡಿನರಿ ಪರ್ಸನ್, ಈಸ್ ಆನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಅಂದರೆ ವಿಭಿನ್ನ ರೀತಿಯಲ್ಲಿರುವಂಥವರು. ಅವರು ತಮಗೆಲ್ಲ ತಿಳಿದಿದೆಯೋ ಇಲ್ವೋ, ನಾನು ಹತ್ತಿರದಿಂದ ನೋಡಿರೋದು. DC ಸಾಹೇಬ್ರು ಮಾತಾಡ್ತಾರೆ, AC ಸಾಹೇಬ್ರು ಮಾತಾಡ್ತಾರೆ, SP ಸಾಹೇಬ್ರು ಮಾತಾಡ್ತಾರೆ, DSP ಸಾಹೇಬ್ರು ಮಾತಾಡ್ತಾರೆ, 2 ಜಿಲ್ಲೆಗಳಲ್ಲಿರುವಂಥ ಮಂತ್ರಿಗಳು ಮಾತಾಡ್ತಾರೆ, MLAಗಳು ಮಾತಾಡ್ತಾರೆ, UDಗಳು ಮಾತಾಡ್ತಾರೆ. ಎಲ್ಲಿ ಬೇಕು ಎಲ್ಲ ಆಫೀಸ್ಗಳು ಲಿಂಕ್ ಇದೆ. ಅಂಥವ್ರಿಗೆ AC ಸಾಹೇಬ್ರು, DC ಸಾಹೇಬ್ರು ಕೊಟ್ಟಿರುವಂಥ ಪ್ರಶಸ್ತಿ ಎಲ್ಲ ಒಂದು ಕಡೆ ಒಂದು ನೋವು ನನಗೆ. ಅವ್ರಿಗೆ CM ಪ್ರಶಸ್ತಿ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. CM ಕೊಡ್ಬೇಕಾಗಿರೋದು ಅವ್ರಿಗೆ. ಯಾಕಂದ್ರೆ ಅವರು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿರುವಂತದಿಂದ ಇಷ್ಟೆಲ್ಲ ಸಮಸ್ಯೆಗಳು ಚಿಂತಾಮಣಿ ಮೊದಲಿಂದ ಇದ್ದು ಬಂದಿರುವಂಥ ಕಮಿಷನರ್ಸ್ ಯಾರು ಸಮಸ್ಯೆಗಳು ಆಲಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದರಿಂದ ನಮ್ಮ ಕಮಿಷನರ್ ಬಂದು ಸಮಸ್ಯೆಗಳು ಆಲಿಸ್ಬಿಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಖರ್ಚು ಮಾಡ್ತಾ ಇದ್ರೆ ಏನಾಗತ್ತೆ ಸರ್ ಅಂತ ಕೇಳ್ದ. ನಮ್ಮ ಪ್ರಶ್ನೆ, ಏನಪ್ಪ ಹಂಗೆ ಉಳಿಸ್ಕೊಳತ್ತೆ ಅಂತ ಹೇಳಿದ್ರು. ಅದೇ ರೀತಿ ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಖರ್ಚು ಮಾಡದೆ ಸಂಬಳಗಳು ಕೊಡದೆ ಆ ಸಮಯದಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ತೋರಿಸಿದ್ದಾರೆ. ನೀವು ಬೇಕಾದ ಸ್ಟೇಟ್ಮೆಂಟ್ ತಗೊಂಡು ನೋಡ್ಬೋದು. ವರದಿ ಗಿರೀಶ್, ನಂದಿ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ರಸ್ತೆಯ
ಕೋನಪಲ್ಲಿ ಬಳಿ ಇರುವಂತಹ ಎಆರ್ಟಿಒ ಕಚೇರಿಯ ಸಮೀಪ 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಎಆರ್ಟಿಒ ಕಚೇರಿಯಲ್ಲಿ 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲಾ ಸಾರ್ವಜನಿಕರಿಗೆ ವಾಹನ ಚಾಲನೆ ಮಾಡಬೇಕಾದರೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ನಂತರ ಮಾತನಾಡಿದ ವಿವೇಕಾನಂದ ಅವರು, ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತದೆ. 1 ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುತ್ತಿದ್ದು, ಈಗಲೂ ಜನರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಮುಂದುವರೆಸಿದ್ದೇವೆ ಎಂದು ವಿವರಣೆ ನೀಡಿದ್ದಾರೆ. ಎಲ್ಲರಿಗೂ ತಿಳಿದಿರೋ ಥರ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ರಸ್ತೆ ಸುರಕ್ಷತಾ ಮಾಸ ಮಾಡಿ ಅಂತ ಮಾನ್ಯ ಸಾರಿಗೆ ಆಯುಕ್ತರು ತಿಳಿಸಿರ್ತಾರೆ. ಅದರಂತೆ 31ನೇ ತಾರೀಕು ಆದಮೇಲೂ 14ನೇ ತಾರೀಕುವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿದಿನ ಕಾರ್ಯಕ್ರಮ ಮಾಡಿದ್ದೀವಿ ಆಲ್ರೆಡಿ. ಇವತ್ತು ಕಚೇರಿಗೆ ಬಂದಿರೋಂಥ ಟ್ರ್ಯಾಕ್ಟರ್ ವಾಹನಗಳಿಗೆ ರಸ್ತೆ ಸುರಕ್ಷತೆ ಸ್ಟಿಕ್ಕರ್ಗಳು ಹಚ್ಚಿಬಿಟ್ಟು ಅವ್ರಿಗೆ ತಿಳುವಳಿಕೆ ಹೇಳಿದ್ದೀವಿ. ಹಾಗೆ ಗುಡ್ಸ್ ವೆಹಿಕಲ್ಗೂ ಅಷ್ಟೇ ಎಲ್ಲ ಗಾಡಿಗಳಿಗೂ ರಸ್ತೆ ಸುರಕ್ಷತೆ ಬಗ್ಗೆ ಸ್ಟಿಕ್ಕರ್ಗಳು ಹಚ್ಚಿದ್ದೀವಿ. ಯಾಕಂದರೆ ಇದು ಪಬ್ಲಿಕ್ಕಲ್ಲಿ ಹೋದಾಗ ಅದನ್ನು ನೋಡಿ ಜನ ಹೆಲ್ಮೆಟ್ ಹಾಕೋಬೇಕು, ನಿಧಾನವಾಗಿ ನಡೆಸಬೇಕು ಗಾಡಿ ಅಂತ ಅರಿವು ಮೂಡಿಸೋ ಕಾರ್ಯಕ್ರಮನ ಇವತ್ತು ಮಾಡ್ತೀವಿ. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗೋಪಿಕೃಷ್ಣ, ಪೂಜಾ ಜಿಎಂ, ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯ ತಾಂತ್ರಿಕ ವಿಭಾಗದ ಅಧಿಕಾರಿ ಅರ್ಜುನ್ ಕುಮಾರ್, ಎಆರ್ಟಿಒ ಕಚೇರಿಯ ಅಧೀಕ್ಷಕರಾದಂತಹ ವೇಣುಗೋಪಾಲ್, ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್, ಮಂಜುನಾಥ್, ಪ್ರವೀಣ್ ಕುಮಾರ್, ಅಬ್ದುಲ್ಲಾ, ನಜ್ಮಾ, ಶಶಾಂಕ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಗಿರೀಶ್, ನಂದಿ ಟಿವಿ, ಚಿಂತಾಮಣಿ. ನಮ್ಮ ಚಿಂತಾಮಣಿಯಲ್ಲಿ ರಿಸರ್ವ್ ಪೊಲೀಸ್ ಅನ್ನೋದಿದೆ. ಪೊಲೀಸ್ ಠಾಣೆಗಳಿಗೆ ಜೀಪ್ಗಳು ಬೇಕಾಗಿದೆ. ರಾಜ್ಯ ಗೃಹ ಸಚಿವರು ಚಿಂತಾಮಣಿಯ ಪೊಲೀಸ್ ಠಾಣೆಗಳಿಗೆ ಜೀಪ್ಗಳನ್ನು ನೀಡಬೇಕೆಂದು ಒತ್ತಾಯ. ಚಿಂತಾಮಣಿ ನಗರ ಭಾಗದಲ್ಲಿ ಇರುವ ನಗರ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, 2 ಸಬ್ ಇನ್ಸ್ಪೆಕ್ಟರ್ಗಳಿದ್ದು ಒಂದೇ ಒಂದು ಜೀಪ್ನಲ್ಲಿ ನಗರ ಭಾಗದಲ್ಲಿ ಏನಾದರೂ ಘಟನೆಯಾದರೆ ಹೋಗಬೇಕಾಗಿದೆ. ಹಾಗಾಗಿ ಕೂಡಲೇ ರಾಜ್ಯ ಗೃಹ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ನಗರ ಠಾಣೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜೀಪುಗಳನ್ನು ನೀಡಬೇಕೆಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ 17ರ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಅವರು ಆಗ್ರಹಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಿಂತಾಮಣಿ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ನಗರ ಭಾಗದಲ್ಲಿ ಏನಾದರೂ ಅನಾಹುತವಾದರೆ ಒಂದೇ ಜೀಪ್ನಲ್ಲಿ ಪೊಲೀಸರು ಹೋಗಬೇಕಾಗಿರುವ ದುಸ್ಥಿತಿ ಉಂಟಾಗಿದೆ. ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ತಮ್ಮ ಸ್ವಂತ ಹಣದಿಂದ ಕೆಲ ವರ್ಷಗಳ ಹಿಂದೆ ಪೊಲೀಸರಿಗೆ ಓಡಾಡಲು ಜೀಪುಗಳನ್ನು ನೀಡಿದರು. ನಗರದಲ್ಲಿ ಇರುವ ಸಬ್ ಜೈಲ್ನಿಂದ ಆರೋಪಿಗಳನ್ನು ನ್ಯಾಯಾಲಯದವರೆಗೂ ಕರೆತರಲು ಅಲ್ಲಿಯೂ ಸಹ ಜೀಪಿನ ವ್ಯವಸ್ಥೆ ಇಲ್ಲ. ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಕರೆತರುವ ವೇಳೆ ಆರೋಪಿ ಪರಾರಿಯಾದರೆ ಅದಕ್ಕೆ ಹೊಣೆಗಾರರು ಪೊಲೀಸರೇ ಆಗುತ್ತಾರೆ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಚಿಂತಾಮಣಿ ನಗರ ಠಾಣೆಗೆ ಹಾಗೂ ಬೇರೆ ಠಾಣೆಗಳಿಗೆ ಪೊಲೀಸ್ ವಾಹನಗಳ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ತಮಗೆಲ್ಲ ತಿಳಿದಿರೋ ಪ್ರಕಾರ ತಾವು ಚಿಂತಾಮಣಿಯಲ್ಲಿ ಗಮನಿಸಬಹುದು. ಚಿಂತಾಮಣಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಮೊದಲಿಂದ ಹೆಸರುವಾಗಿದೆ. ಅದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿ, ಮೊನ್ನೆನೂ ಹೇಳಿದೆ ನಾನು ಪ್ರೆಸ್ ಮೀಟಲ್ಲಿ, ಟೌನಲ್ಲಿ ನಗರ ಭಾಗದಲ್ಲಿ ಏನಾನ ಅನಾಹುತ ಆದರೆ ಅವ್ರು ಓಡಾಡೋಕ್ಕೆ ಜೀಪ್ಗಳಿಲ್ಲ, ವೆಹಿಕಲ್ಸ್ ಇಲ್ಲ. ತಮಗೆಲ್ಲ ತಿಳಿದಿರೋ ಪ್ರಕಾರ ಬೇರೆ ಕಡೆ ಎಲ್ಲ ತಾವು ಗಮನಿಸ್ಬೋದು, ಏನು ಡಕಾಯಿಟಿಗಳು ಆಗ್ತಾ ಇದೆ, ಕಳ್ತನಗಳಾಗ್ತಾ ಇದೆ. ನಮ್ಮೂರಲ್ಲಿ ಆಗಿರುವಂಥದ್ದು ಕೇಸ್ಗಳು ನೋಡಿದ್ದೀರಾ. 112 ಇದೆ, ಎಮರ್ಜೆನ್ಸಿ ವೆಹಿಕಲ್ಲು, ಇಡೀ ತಾಲೂಕು ಓಡಾಡಬೇಕು ಅದು. ಈಗ ನಮ್ಮ ನಗರ ಠಾಣೆಗೆ ಬರೀ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ಪೊಲೀಸವ್ರಿಗೆ ಎಲ್ಲ ರೀತಿಯಲ್ಲಿ ನಮಗೆ ಏನು ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ನಾವು ಅವ್ರು ಕರ್ಕೊಳ್ತೀವಿ. ಅಕಸ್ಮಾತ್ ಏನನ್ನ ರಾತ್ರಿ ಹೊತ್ತು 12 ಗಂಟೆನೋ 1 ಗಂಟೆನೋ ಯಾರನ್ನ ಗಲಾಟೆಗಳು ಮಾಡ್ಕೊಳೋದು,
ಕಳ್ತನ ಆಗುವಂಥದ್ದು ಏನಾದರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ? ಯಾಕಂದರೆ ವೆಹಿಕಲ್ಸ್ ಇರಲ್ಲ ಅವ್ರ ಹತ್ರ. ಅದೇ ರೀತಿಯಾಗಿ ಏನು ಸಬ್ ಜೈಲ್ ಇದೆ ನಮ್ಮ ಚಿಂತಾಮಣಿಯಲ್ಲಿ, ಅಲ್ಲಿಂದ ಆರೋಪಿಗಳಿಗೆ ಕರ್ಕೊಂಡು ಬರೋವಂಥದ್ದು. ಯಾವ ವೆಹಿಕಲ್ಸ್ ಇರಲ್ವೋ ಅವ್ರಿಗೆ 2 ವೀಲರ್ಸ್ ಆಗಲಿ ಆಟೋಗಳಲ್ಲಾಗಲಿ ಕರ್ಕೊಂಡು ಹೋಗಬೇಕು. ಅಕಸ್ಮಾತ್ ಅದನ್ನೇನ ಓಡೋಗ್ಬಿಟ್ಟಿದ್ರೆ ಯಾರ ತಲೆ ಮೇಲೆ ಬರ್ತದೆ? ವರದಿ ಗಿರೀಶ್, ನಂದಿ ಟಿವಿ, ಚಿಂತಾಮಣಿ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.